ಈ ಬಗ್ಗೆ ಮಾತನಾಡೋದಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಮಹೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಏನಾಯ್ತು ಸರ್, ನೀವೇನಾದ್ರೂ ಸ್ಥಳದಲ್ಲಿ ಇದ್ರಾ? ಈ ಮೆರವಣಿಗೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ನಿಮಗೇನ್ ಮಾಹಿತಿ ಸಿಕ್ತು? ಮೇಡಮ್ ಖಂಡಿತ ಮೇಡಮ್, ನಮ್ಮ ಹುಡುಗರು ನಮಗೆ ಫೋನ್ ಮಾಡಿದಾಗ ಮೇಡಮ್, ಆಕ್ಚುಲಿ ನಾಗಮಂಗಲ ಸರ್ಕಲ್ ಇಂದ ಮೇಡಮ್ ನಮ್ದು ಮೆರವಣಿಗೆ ಹೋಗಿದೆ ಟಿಬಿಯಿಂದ. ಮೇಡಮ್ ಅಲ್ಲಿ ಹೋದಾಗ ಮೇಡಮ್ ಅಲ್ಲಿ ಒಂದು ದರ್ಗಾ ಇದೆ ಮೇಡಮ್ ಟೌನ್ ಸರ್ಕಲ್ ಅಲ್ಲಿ. ಓಕೆ. ಆ ಟೌನ್ ಸರ್ಕಲ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮೇಡಮ್ ಒಂದು ನಮ್ಮ ಹುಡುಗರು ಮಾಮೂಲಿ ಈಗ ಕೂಗಾಟ ಕಿಚ್ಚ ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ಪ್ರವೋಕ್ ಮಾಡುವಂತಹ ಪ್ರಯತ್ನ ಏನಾದ್ರೂ ಆಯ್ತಾ ಅಥವಾ ಬರೀ ಗಣೇಶನ ಜಯಘೋಷಗಳನ್ನ ಕೂಗ್ತಾ ಇದ್ರ ಸರ್? ಕೇವಲ ಗಣೇಶನ ಜಯಘೋಷಗಳು ಮೇಡಮ್. ಓಕೆ. ಯಾಕೆಂತಂದ್ರೆ ನಾವು ಗಣೇಶನ ಕೂರ್ಸೋದು ನಮ್ಮ ಭಕ್ತಿ ಭಾವನೆಗಳಿಗೋಸ್ಕರ. ಸೊ ಹಾಗಾಗಿ ಅದ್ರಲ್ಲಿ ಯಾವ್ದೋ ಪ್ರವೋಕ್ ಬರಲ್ಲ ಮೇಡಮ್. ನಾವು ನಮ್ಮ ಜಯಘೋಷಗಳನ್ನ ಕೂಗ್ತಾ ಇರ್ತೀವಿ. ಆದ್ರೆ ಅನ್ಯ ಧರ್ಮೀಯರಿಗೆ ಅದು ಒಂಥರ ಅದು ವಿರೋಧವಾಗಿ ಕಾಣಿಸ್ದಾಗ ಮೇಡಮ್ ಮಾತ್ರ ಈ ತರ ಆಗುತ್ತೆ. ಅಂದ್ರೆ ಅಲ್ಲಿ ಆ ಮಸೀದಿ ಮುಂದೆ ಪಾಸ್ ಆಗುವಂತಹ ಸಂದರ್ಭದಲ್ಲೂ ನಾರ್ಮಲ್ ಆಗಿ ಘೋಷಣೆಗಳನ್ನ ಕೂಗ್ಲಾಗ್ತಾ ಇತ್ತು ಮೇಡಮ್. ಖಂಡಿತ ನಾವು ಯಾವುದೇ ರೀತಿ ನಾವು ವಿರೋಧವಾಗಿ ಏನೂ ಕೂಗ್ತಿರ್ಲಿಲ್ಲ ಮೇಡಮ್. ಓಕೆ. ಆಗ ಏನಾಯ್ತಂತೆ ಸರ್? ಆ ನಂತರ ಏನಾಯ್ತಂತೆ? ಏನ್ ಹೇಳಿದ್ರು ನಿಮ್ಮ ಜೊತೆಗಾರರು? ಮೇಡಮ್ ನಮ್ಮ ಹುಡುಗರುಗಳು ಅಲ್ಲಿ ಬಂದಾಗ ಮೇಡಮ್ ಅಲ್ಲಿ ಕೂಗ್ತಿದ್ದಂತ ಘೋಷಣೆಗಳನ್ನ ಅವ್ರಿಗೆ ಒಂಥರ ಅದನ್ನ ವಿರೋಧ ಮಾಡೋ ರೀತಿಯಲ್ಲಿ ಅಲ್ಲಿಂದ ಮೇಡಮ್ ಕಲ್ಲು ತೂರಾಟ ನಡೀತಂತೆ ಮೇಡಮ್. ಅಂದ್ರೆ ಆ ಕಡೆಯಿಂದಾನೇ ಕಲ್ಲು ತೂರಾಟ ಆಗಿದೆ ಫಸ್ಟಿಗೆ? ಖಂಡಿತ ಮೇಡಮ್, ಖಂಡಿತ ಆ ಕಡೆಯಿಂದ ಕಲ್ಲು ತೂರಾಟ ಆಗಿದೆ. ಜೊತೆಗೆ ನಮ್ಮ ಕಾರ್ಯಕರ್ತರ ಮೇಲೂ ಕೂಡ ಕಲ್ಲುಗಳು ಬಿದ್ದಿದೆ. ಓಕೆ. ಆಮೇಲೆ ಒಬ್ಬ ಪೊಲೀಸ್ ಮೇಲೂ ಹಲ್ಲೆ ಆಗಿದೆ. ಮೇಡಮ್ ಇಷ್ಟೆಲ್ಲ ಘಟನೆಗಳು ನಡೆದಿದೆ ಮೇಡಮ್. ಅದರ ಪರಿಣಾಮ ಕೊನೆಗೆ ವಿಸರ್ಜನೆ ಆಗ್ಬೇಕಾಗಿದ್ದಂತಹ ಗಣೇಶನನ್ನ ಸ್ಟೇಷನ್ ಮುಂದೆ ತಗೊಂಡು ಹೋಗಿ ನಿಲ್ಸೋ ಹಾಗಾಯ್ತು ಮಹೇಶ್ ಅವರೇ? ಹೌದು ಮೇಡಮ್, ಖಂಡಿತ ಅಲ್ಲಿಗೆ ತಗೊಂಡೋಗಿ ನಿಲ್ಸಿ ಮೇಡಮ್. ನೋಡಿ ಮೇಡಮ್, ನಮ್ಮ ಒಂದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದಿರೋಂತ ವ್ಯಕ್ತಿಗಳು ಈ ತರ ಮಾಡಿದ್ದಾರೆ ಮೇಡಮ್. ಅಲ್ಲ, ಇವರು ಕೃಷಿ ಸಚಿವರು, ಉಸ್ತುವಾರಿ ಸಚಿವರು, ಈ ಕ್ಷೇತ್ರದ ಶಾಸಕರು ಚಲುವರಾಯಸ್ವಾಮಿ ಅವರು ಮಾತನಾಡಿದ್ರು ಮಹೇಶ್ ಅವರೇ. ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಎನ್ಕ್ವೈರಿ ಮಾಡ್ಸೋಣ, ಯಾರ ತಪ್ಪಿದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಣ, ಇಲ್ಲಿ ತನಕ ಏನೂ ಆಗಿಲ್ಲ, ನೀವು ಇದನ್ನು ದೊಡ್ಡದು ಮಾಡಬೇಡಿ ಅಂತ ಹೇಳಿದ್ರು. ಈಗ ನಾನ್ ಕೇಳೋದು, ಗಣೇಶ ವಿಸರ್ಜನೆ ಅನ್ನುವಂಥದ್ದು ಅದು ಗಣೇಶನನ್ನ ಕೂಡಿಸಿದಾಗ ಬಹಳ ಸಂಭ್ರಮದಿಂದ ಮಾಡುವಂತಹ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಮಾಡೋದಕ್ಕೂ ನಾಗಮಂಗಲದಲ್ಲಿ ಸ್ವಾತಂತ್ರ್ಯ ಇಲ್ವಾ ಅಂತ ಹೇಳಿ? ಮೇಡಮ್ ಸ್ವಾತಂತ್ರ್ಯ ಇದೆ, ಎಲ್ಲ ಇದೆ, ಪ್ರತಿಯೊಂದು ಇದೆ. ಆದ್ರೆ ಕೆಲವು ಮತಾಂಧ ಶಕ್ತಿಗಳನ್ನ ಮೇಡಮ್ ಇದನ್ನ ತಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಮೇಡಮ್. ಇದರಲ್ಲಿ ಯಾವುದೇ ಸ್ವಾತಂತ್ರ್ಯದ ವಿಚಾರ ಅಲ್ಲ ಮೇಡಮ್ ಇದು. ಅಲ್ಲ, ತಡೆಯುವಂತ ಪ್ರಯತ್ನ ಯಾಕಾಗಬೇಕು ಅಂತ ಹೇಳಿ? ಈಗ ಅವ್ರ ಹಬ್ಬ ಬಂದಾಗ ಅವ್ರ ಮೆರವಣಿಗೆ, ಗಣೇಶ ಹಬ್ಬ ಬಂದಾಗ ಗಣೇಶನ ಹಬ್ಬ ಮಾಡೋರ್ ಮೆರವಣಿಗೆ, ತಡೆಯುವಂತಹ ಪ್ರಯತ್ನ ಯಾಕಾಗಬೇಕು? ಅವ್ರಿಗೆ ಅಷ್ಟು ಅಧಿಕಾರ ಎಲ್ಲಿಂದ ಬಂತು ಅಂತ ಹೇಳಿ? ಅದೇ ಮೇಡಮ್, ಕೆಲವು ಮೂಲಭೂತವಾದಿಗಳು ಮೇಡಮ್ ಇದನ್ನ ಪ್ರಚೋದನೆಗೊಳಗಾಗಿ ಇದನ್ನ ಮಾಡ್ತಾ ಇದಾರೆ ಮೇಡಮ್. ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ನಮ್ಮ ನಂಬಿಕೆನ, ನಮ್ಮ ಧಾರ್ಮಿಕ ನಂಬಿಕೆನ ಯಾರನ್ನೂ ತಡೆಯಕ್ಕಾಗಲ್ಲ ಮೇಡಮ್. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಯಾವುದೇ ಒಬ್ಬರು ಸಚಿವರು ಯಾರು ತಡೆಯಕ್ಕಾಗಲ್ಲ ಮೇಡಮ್. ಅವರು ಕೂಡ ನಮ್ಗೆ ಈ ತರ ಮಾಡಿ ಅಂತ ಹೇಳಿಲ್ಲ, ಅಥವಾ ಇವರು ಮಾಡ್ಬೇಡಿ ಅಂತ ಹೇಳಿಲ್ಲ ಮೇಡಮ್. ಆದ್ರೆ ಇದನ್ನ ಮಾಡ್ತಾ ಇರೋದು ಕೇವಲ ಮತಾಂಧ ಶಕ್ತಿಗಳು ಮೇಡಮ್. ನಮ್ಮ ಸಚಿವರು ಕೂಡ, ಶಾಸಕರು ಕೂಡ, ಮಾಜಿ ಶಾಸಕರು ಯಾರೇ ಇರ್ಬೋದು, ಯಾರು ಇದನ್ನ ಮಾಡ್ಬೇಡಿ ಅಂತ ಹೇಳಿಲ್ಲ. ಆದ್ರೆ ಇದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇರೋರು ಮೇಡಮ್ ಕೇವಲ ಮತಾಂಧ ಶಕ್ತಿಗಳು. ನಮ್ಮನ್ನ ಪ್ರೇರೇಪಣೆ ಮಾಡೋ, ನಮ್ಗೆ ಒಳ್ಳೆ ಗುಣಗಳನ್ನ ಅಥವಾ ಒಳ್ಳೆ ವ್ಯಕ್ತಿಗಳು ಇದಾರೆ ಮುಸಲ್ಮಾನರಲ್ಲೂ. ಆದ್ರೆ ಇದನ್ನ ಕೇವಲ ತಡಿತಾ ಇರೋದು ಕೇವಲ ಮತಾಂಧ ಶಕ್ತಿಗಳು ಮಾತ್ರ ಮೇಡಮ್. ಕೆಲ ಕಿಡಿಗೇಡಿಗಳಿಂದ ಈ ಕೃತ್ಯ ಆಗಿದೆ ಅಂತ ಹೇಳ್ತೀರಿ. ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಅಂತ ನಿಮ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ ನಿಮ್ಮ ಹುಡುಗರ ಕಡೆಯಿಂದ? ಖಂಡಿತ ಮೇಡಮ್ ಮಾಹಿತಿ ಸಿಕ್ಕಿದೆ, ಎಲ್ಲ ಶಾಂತವಾಗಿದೆ. ಆದ್ರೆ ಮೇಡಮ್ ನಮ್ಮ ಒಂದು ಈ ಪರಿಸ್ಥಿತಿಗೆ, ನಮ್ಮ ಈ ಸನಾತನ ಧರ್ಮದಲ್ಲಿ, ಸನಾತನ ಭಾರತದಲ್ಲಿ ನಾವೇ ಅಲ್ಪಸಂಖ್ಯಾತರದಲ್ಲಿ ಬದುಕ್ತಾ ಇರೋದು ಮೇಡಮ್ ನಮ್ಗೆ ತುಂಬಾ ದುಃಖಕರವಾಗಿದೆ ಮೇಡಮ್. ಅದಂತೂ ತುಂಬಾ ದ್ವೇಷಮಯ ವಾತಾವರಣ ಮೇಡಮ್ ಇದು. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಮಹೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಆಗಿರುವಂತಹ ಮಹೇಶ್ ಅವರ ಮಾತು. ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು ನಮ್ಮವರು. ಆ ಸಂದರ್ಭದಲ್ಲಿ ಅಲ್ಲಿ ಮಸೀದಿ ಮುಂದೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ರು. ಆದ್ರಿಂದಾಗಿ ಈ ಗಲಾಟೆ ಆಯ್ತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಗಲಾಟೆ ಯಾರೇ ಮಾಡಿರ್ಲಿ, ಪ್ರವೋಕ್ ಯಾರೇ ಮಾಡಿರ್ಲಿ, ತಪ್ಪೇ. ಅವ್ರ ವಿರುದ್ಧ ಕ್ರಮ ಆಗಲೇಬೇಕು. ಅದು ಮುಂದಿನ ಹಂತದ ತನಿಖೆಯ ಸಂದರ್ಭದಲ್ಲಿ ಆಗತ್ತೆ. ಬಟ್ ಈ ರೀತಿ ಗಲಾಟೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಕ್ರಿಯೇಟ್ ಆಯ್ತಲ್ಲ, ಆ ಮನಸ್ಥಿತಿ ಆತಂಕವನ್ನ ಮೂಡಿಸುವಂಥದ್ದು, ಕಳವಳವನ್ನ ಮೂಡಿಸುವಂಥದ್ದು. ರಾಜಾರೋಷವಾಗಿ ಕಲ್ತೂರಾಟ ಮಾಡ್ತಾರೆ ಅಂತಂದ್ರೆ ನಾವೆಲ್ಲೋ ಈ ಹಿಂದೆ, ಅದು ಈಗಲ್ಲ, ಬಹಳ ಹಿಂದೆ ಕಾಶ್ಮೀರದಲ್ಲಿ ಈ ರೀತಿ ಗಲಾಟೆಗಳಾಗ್ತಾ ಇತ್ತು. ಅಂಥ ಗಲಾಟೆ ಮಂಡ್ಯದಲ್ಲಿ ಆಗ್ತಾ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ. ಮಲ್ಲಿಕಾರ್ಜುನ್ ಬಾಲದಂಡಿ, ಮಂಡ್ಯ ಜಿಲ್ಲೆಯ ಎಸ್ಪಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ನಮಸ್ಕಾರ ಹೇಳಿ. ಸರ್ ಸದ್ಯಕ್ಕೆ ನಾಗಮಂಗಲದಲ್ಲಿ ಸಿಚುವೇಶನ್ ಹೇಗಿದೆ ಸರ್, ಏನಾಯ್ತು ಸರ್? ಸಿಚುವೇಶನ್ ಕಂಟ್ರೋಲ್ ಬಂದಿದೆ, ಅವಾಗಲೇ ಕಂಟ್ರೋಲ್ ತಗೊಂಡಿದೀವಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟೋನ್ ಪೆಲ್ಟಿಂಗ್ ಆಗಿ ಜನ ಎಲ್ಲ ಡಿಸ್ಪರ್ಸ್ ಮಾಡ್ತಿದೀವಿ ಲಾಠಿ ಚಾರ್ಜ್ ಮಾಡಿ. ಸರ್ ಕಾರಣ ಏನು ಅಂತ ಗೊತ್ತಾಯ್ತಾ ಸರ್ ಸ್ಟೋನ್ ಪೆಲ್ಟಿಂಗ್ಗೆ? ಈಗ ಏನಿಲ್ಲ, ಅದು ಒಂದು ಮಸೀದಿ ಮುಂದೆ ಒಂದು ಪ್ರೊಸೆಷನ್ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಎರಡು ಕೋಮಿನವರ ನಡುವೆ ಸ್ವಲ್ಪ ವಾಗ್ವಾದ ಆಗಿ ಇದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಕಲ್ಲು ತೂರಾಟ ಸಂದರ್ಭದಲ್ಲಿ ಪೊಲೀಸರಿಗೂ ಗಾಯ ಆಗಿದೆ ಅಂತ ಮಾಹಿತಿ ಸಿಕ್ತು ಸರ್, ಸ್ಥಳೀಯರು ಹೇಳ್ತಾ ಇದ್ರು. ಎಷ್ಟು ಜನರಿಗೆ ಗಾಯ ಆಗಿದೆ ಸರ್? ಇಲ್ಲ, ಪೊಲೀಸರಿಗೆ ಯಾವ್ದು ಗಾಯ ಆಗಿಲ್ಲ. ಸ್ಟೋನ್ ಪೆಲ್ಟಿಂಗ್ ರೋಡ್ ಮೇಲೆ ಯಾರು ಜನರ ಮೇಲೆ ಆಗಿಲ್ಲ, ಹೊರಗೆ ಅಲ್ಲಿ ರೋಡ್ ಮೇಲೆ ಹಾಕಿದ್ದಾರೆ. ಸಿಚುವೇಶನ್ ಕಂಟ್ರೋಲ್ ನಲ್ಲಿದೆ. ಸರ್ ಎಷ್ಟು ವೆಹಿಕಲ್ ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಸರ್? ಎಷ್ಟು ಅಂಗಡಿಗಳಿಗೆ ಬೆಂಕಿ ಬಿದ್ದಿದೆ ಸರ್? ಇನ್ನು ನೋಡ್ತಾ ಇದೀವಿ, ಒಂದು 4-5 ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ. ಅಂಗಡಿಗಳಿಗೆ ಯಾವುದಕ್ಕೂ ಕೂಡ ಬೆಂಕಿ ಹಚ್ಚಿಲ್ವಾ ಸರ್? ನೀವು ಗಮನಿಸಿಲ್ವಾ ಸರ್? ಒಂದೆರಡು 3 ಅಂಗಡಿಗೆ ಆಗಿದೆ, ಚೆಕ್ ಮಾಡ್ತಾ ಇದ್ದೀವಿ. ಯಾರು ಬೆಂಕಿ ಹಚ್ಚಿದ್ದು ಅಂತ ಏನಾದ್ರು ಗೊತ್ತಾಗಿದೆಯಾ ಸರ್? ಇಲ್ಲ, ಅದನ್ನ ಮಾಡ್ತಾ ಇದೀವಿ, ವರ್ಕೌಟ್ ಮಾಡ್ತಾ ಇದ್ದೀವಿ. ಯಾರನ್ನಾದ್ರೂ ವಶಕ್ಕೆ ಪಡೆದಿದ್ದೀರಾ ಸರ್ ಸದ್ಯಕ್ಕೆ? ರೈಟ್. ಮಂಡ್ಯ SP ಮಲ್ಲಿಕಾರ್ಜುನ ಬಾಲ್ದಂಗಿ ಅವರು ಪ್ರತಿಕ್ರಿಯಿಸ್ತಾ ಇದ್ರು. ಬಹಳ ತುರ್ತಿನಲ್ಲಿದ್ದ ಕಾಣಿಸ್ತಾ ಇದೆ. ಇರಬೇಕಾದಂತಹ ಸಂದರ್ಭನೇ ಇದು. ನಾಗಮಂಗಲದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ಗೆ ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಂದು 3-4 ವೆಹಿಕಲ್ಗಳಿಗೆ ಬೆಂಕಿ ಹಚ್ಚಿರಬಹುದು ಅನ್ನುವಂಥದ್ದು SP ಅವರು ಹೇಳ್ತಾ ಇದ್ದಂತಹ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.